ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಸಿರ್ಸಿ ಹತ್ತಿರ ಅಂದರೆ ನಮ್ಮ ಮಾವನ ಮಗಳ ಮದುವೆ ಇಲ್ಲೇ ನಡೆಯೋದು. ಆ ಜಾಗನ ನಿಮಗೆ ತೋರಿಸೋಣ ಅಂಥೇಳಿ ಈ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ತಲೆನೋವಿದೆ, ಕಣ್ಣಿಗೆಲ್ಲ ಜಂಡು ಬಾಂಬ್ ಹಚ್ಕೊಂಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಹೇಳಿಬಿಟ್ಟು ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಿಂದ ಒಂದು ಆಫ್ ರೋಡ್ ಇದೆ. ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಿಂದ 3 ಕಿಲೋಮೀಟರು ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಹೇಳಿಬಿಟ್ಟು. ನಿಮಗೆ ಇಲ್ಲಿ ಬರಬೇಕು ಅಂತಂದರೆ ಮ್ಯಾಪಲ್ಲಿ ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ ಲೊಕೇಶನ್. ತುಂಬ ಸಖತ್ತಾಗಿದೆ. ಇವಾಗ ಒಂದು ಝಲಕ್ ಇಲ್ಲಿನ ವಾತಾವರಣ ಹೇಗಿದೆ ಅಂತ ಒಂದು ಝಲಕ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರುವಂಥದ್ದು. ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಆಲ್ರೆಡಿ. ಕೆಲವೊಂದು ನಾನಾ ಥರದ ಹಕ್ಕಿಗಳೆಲ್ಲ ಇದ್ದಾವೆ. ಇಲ್ಲ ಪಕ್ಕದಲ್ಲೇ ಇದೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲೊಂದು ಹಕ್ಕಿ ಇದೆ, ಇದೆ ತೋರಿಸ್ತೀನಿ. ಇದೇ ಇಲ್ಲ, ಇಲ್ಲೇ ಇದೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ? ಇಲ್ಲಿನ ವಾತಾವರಣದಲ್ಲಿ ಸುಂದರವಾದಂಥ ಹಕ್ಕಿಗಳನ್ನೆಲ್ಲ ನೋಡ್ಬೋದು. ನಮ್ಮನ್ನೇ ನೋಡ್ತಾ ಇದೆ, ಕಾಣಿಸ್ತಾ ಇದೆಯಾ ನೋಡಿ? ಇಲ್ಲೇ ಇದೆ, ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸಡನ್ನಾಗಿ ಕಣ್ಣಿಗೆ ಬಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಹತ್ತಿರದಲ್ಲಿದ್ದೀನಿ ಸ್ನೇಹಿತರೆ, ನೋಡ್ಕೊಬಿಡಿ. ನೋಡುವಂಥ ಭಾಗ್ಯ ಸಿಕ್ಕಿದೆ, ನೋಡ್ಕೊಬಿಡಿ. ವಾವ್, ಸಖತ್ತಾಗಿದೆ. ಫುಲ್ ಝೂಮ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿನ ವಾತಾವರಣ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ. ಫುಲ್ ಕಾಡು. ಇಲ್ಲೆಲ್ಲ ನೋಡ್ಬೋದು, ಅಲ್ಲೆಲ್ಲ ಕಾಟೇಜ್ ಇರಬೇಕು ಮೋಸ್ಟ್ಲಿ. ನಮಗೂ ಹೊಸದಾಗಿ ಈಗಷ್ಟೇ ಜಸ್ಟ್ ಬಂದು ನಿಂತ್ವಿ. ಹಾಗೆ ಸುತ್ತಮುತ್ತೆಲ್ಲ ವಾತಾವರಣ ನೋಡ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ವಿಡಿಯೋ ಮಾಡ್ತಾಯಿದ್ದಾರೆ. ಅವರು ನಮ್ಮ ಅತ್ತೆ ಮಗಳು ಶ್ರದ್ಧಾ ಅಂಥೇಳಿ, ಅವಳದ್ದೇ ಮದುವೆ, ಇಲ್ಲೇ ಆಗೋದು ಮದುವೆ, ಇದೇ ಜಾಗದಲ್ಲಿ. ಸೊ ವಾವ್, ಸಖತ್ತಾಗಿದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ವ್ಯವಸ್ಥೆಗಳು ಹೆಂಗಿದೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿನ ವಾತಾವರಣವನ್ನು ತೋರಿಸ್ಬೋದು ನೋಡಿ. ಇದೆಲ್ಲ ಕಾಟೇಜ್ ಅಂತ ಅನಿಸುತ್ತೆ. ರೂಮ್ಸ್ ಎಲ್ಲ ಎಲ್ಲಿದ್ದು ಶ್ರದ್ಧಾ? ಇಲ್ಲ, ಕಾಟೇಜಾ ಇದು? ಒಳಗಡೆ ಕಾಟೇಜ್ ಇದೆ ಅಂತೆ. ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಹೇಳಿಬಿಟ್ಟು ನೋಡ್ಬೋದು. ಲೈಟಿಂಗ್ಸ್, ಸುತ್ತಮುತ್ತಲಿನ ವಾತಾವರಣ ಅಲ್ಟಿಮೇಟ್ ಆಗಿತ್ತು ಸ್ನೇಹಿತರೆ. ವಾವ್. ನಿನ್ನ ಮದುವೆಗೆ ರೆಡಿ ಮಾಡ್ತಾ ಇದ್ದಕ್ಕಂತೆ? ನಮ್ಮ ಅತ್ತೆ ಮಗಳ ಮದುವೆಗೆ ಎಲ್ಲ ಡೆಕೋರೇಷನ್ಗಳು ನಡೀತಾ ಇದೆ ನೋಡಿ. ವಾವ್, ಎಂಥ ಸಖತ್ತಾಗಿದ್ದು ಅಂತಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಫೋಟೋ ಶೂಟಿಗೆ. ಶ್ರದ್ಧಾ, ಇಲ್ಲಿ ಒಳಗೆ ಬಾ. ಇವರು ನಮ್ಮ ಮಾವ. ಇಲ್ಲಿ ನೋಡ, ಫೋಟೋ ಶೂಟಿಗೆ ಎಂತ ಮಸ್ತ್ ಮಾಡಿದ್ದಾಳೆ. ಬೆಂಕಿ, ಎಂಥ ವಾತಾವರಣ ಗೊತ್ತಿದ್ದ? ಇವರೇ ನೋಡಿ ಮದುಮಗಳು, ಇವರೇ ಶ್ರದ್ಧಾ ಅಂತ ಹೇಳ್ಬಿಟ್ಟು. ಟೀಚರ್ ಅವರು ಕೊಲ್ಲಾಪುರದಲ್ಲಿ. ನೋಡಿ ಸ್ನೇಹಿತರೆ, ಡೆಕೋರೇಷನು. ಹಾಂ, ಪ್ರೊಫೆಸರ್. ವಾವ್, ಸಖತ್ತಾಗಿದೆ. ಸ್ವರ್ಗ ಸ್ವರ್ಗ, ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮಧ್ಯ ಮಧ್ಯ ಇಲ್ಲೇನು ಮಾವಿನ ಗಿಡಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಎಲ್ಲದಕ್ಕೂ ಲೈಟಿಂಗ್ಸ್ ಇದೆ. ಮತ್ತು ಒಳ್ಳೊಳ್ಳೆ ಹಸಿರು ಬ್ಯಾಕ್ಗ್ರೌಂಡಲ್ಲಿ ಈ ಥರ ಎಲೆಗಳನ್ನು ಹಾಕಿದ್ದಾರೆ. ಚೆನ್ನಾಗಿರುತ್ತೆ ಫೋಟೋ ಶೂಟಿಂಗೆಲ್ಲ. ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ವಾತಾವರಣ ಅಂತೂ ಅದ್ಭುತವಾಗಿದೆ. ಇಲ್ಲಿ ಬಂದರೆ ಟೈಮ್ ಪಾಸ್ ಮಾಡೋಕ್ಕೆ ವಿಶಾಲವಾಗಿರುವಂಥ ಜಾಗ ಇದೆ, ನೋಡ್ಬೋದು. ಅಲ್ಲಲ್ಲಿ ಹೂವಿನ ಬೊಕ್ಕೆಗಳು. ಇಲ್ಲಿ ಸ್ಟೇಜನ್ನು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೇ ಮದುವೆನಾ? ಹಾಂ, ಇಲ್ಲೆಯಾ? ಓಕೆ. ಜೋಕಾಲಿಗಳಿದೆ ಇಲ್ಲೆಲ್ಲ ನೋಡ್ಬೋದು ಸ್ನೇಹಿತರೆ. ಅಲ್ಲೆಲ್ಲ ಅಲ್ಲೂ ಚಿಕ್ಕ ಚಿಕ್ಕ ಏನಂತಾರೆ, ಕ್ಯಾಂಪ್
ಕ್ಯಾಂಪಿಂಗ್ ಮಾಡೋರಿಗೆ ಆ ಕಡೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ, ಹಾಗೆ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಮಧ್ಯೆ ಮಧ್ಯೆ ಆ ಥರ ಹೂವಿನ ಆರ್ಚ್ಗಳನ್ನು ಮಾಡಿಟ್ಟಿದ್ದಾರೆ ಫೋಟೋ ಶೂಟಿಂಗಿಗೆ ಅಂತ ಹೇಳ್ಬಿಟ್ಟು. ಎಷ್ಟು ಒಳ್ಳೆ ವಾತಾವರಣ ಸ್ನೇಹಿತರೆ. ಆಹಾ, ಇಲ್ಲಲ್ಲ ನೋಡಿ, ಈ ಥರ ಫೋಟೋ ಶೂಟಿಂಗಿಗೆ ಸಕ್ಕತ್ತಾಗಿದೆ ಸ್ನೇಹಿತರೆ. ಫುಲ್ ಖುಷಿ ಆಯಿತು. ಇಂಥ ವಾತಾವರಣದಲ್ಲಿ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಷ್ಟೇ ದುಡ್ಡು ಹಾಗೆ ಇರುತ್ತೆ ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ, ಕ್ಯಾಂಪ್ ಫೈರಿಂಗ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇಲ್ಲಿ ಬೆಂಕಿ ಹಾಕ್ತಾರೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಸುತ್ತಲೂ ಆರಾಮಾಗಿ ಕುತ್ಕೋಬೋದು. ಇಲ್ಲೆಲ್ಲ ಚಿಕ್ಕದಾಗಿ ಸ್ಟೇಜ್ ಇದೆ. ಇಲ್ಲೂ ಕೂಡ ಕುತ್ಕೊಳ್ಳೋದಕ್ಕೆ ಚಿಕ್ಕದಾಗಿರುವಂತಹ ಕುಟೀರವನ್ನು ಮಾಡಿದ್ದಾರೆ, ನೋಡ್ಬೋದು. ತೆಂಗಿನ ಗರಿಗಳಿಂದ ಮಾಡಿರುವಂತಹ ಕುಟೀರ. ವಾವ್, ಸಖತ್ತಾಗಿದೆ. ಕುತ್ಕೊಳ್ಳೋದಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಇದೆಲ್ಲ ನೋಡಿ ಫುಲ್ ವುಡ್ಡಿಂದೆ, ಕ್ಲೀನ್ ಮಾಡಿಲ್ಲ, ಫುಲ್ ವುಡ್ಡಿಂದೆ ಸ್ನೇಹಿತರೆ. ಚೆನ್ನಾಗಿದೆ. ಇಲ್ಲಿ ಪಾರ್ಟಿ ಗಿಟ್ಟಿ ಮಾಡೋರಿಗೆ ಹೇಳಿ ಮಾಡಿಸ್ದಂಗಿದೆ. ಏನೋ ನೇಚರ್ ಝೋನ್, ಪ್ಲೀಸ್ ಡೂ ನಾಟ್. ನನಗೆ ಇಂಗ್ಲೀಷ್ ಬರೋಲ್ಲ. ಪಾರ್ಟಿ ಗಿಟ್ಟಿ ಮಾಡೋರಿಗೆ ಇರಬೇಕು ಮೋಸ್ಟ್ಲಿ. ಚೆನ್ನಾಗಿದೆ. ಫುಲ್ ಕಾಡು ಸ್ನೇಹಿತರೆ. ಕಾಡಿನ ಮಧ್ಯ ಒಳ್ಳೆ ಕಾಟೇಜ್ಗಳಿದೆ, ಸ್ಟೇ ಮಾಡೋದಕ್ಕೆ ಒಳ್ಳೊಳ್ಳೆ ಮನೆಗಳಿವೆ. ಇದೇನು ಅಂತ ಗೊತ್ತಿಲ್ಲ ನನಗೆ. ಇಲ್ಲೊಂದು ಕಾಟೇಜ್ ಇದೆ, ನೋಡ್ಕೊಂಬರೋಣ ಬನ್ನಿ. ಎಲ್ಲ ಕಡೆ ಬೋರ್ಡ್ ಇದೆ, ಏನಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲ ನಾನು ಹೊಸಬ. ನೋಡಿ ಹೇಗೆ ಮಾಡಿದ್ದಾರೆ ಮನೇನ. ಮೊಬೈಲ್ನೆಲ್ಲ ಶೂಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಮರದ ದಿಮ್ಮೆಗಳಿಂದ ಸಪೋರ್ಟಿಗೆ ಇಟ್ಬಿಟ್ಟು ಮೇಲ್ಗಡೆ ಫುಲ್ ವುಡ್ ವರ್ಕು ನೋಡ್ಬೋದು. ವಾವ್, ಸಖತ್ತಾಗಿದೆ. ಮೇಲ್ಗಡೆ ಟೈಲ್ಸ್ ಹಾಕಿದ್ದಾರೆ ನೋಡಿ. ಇದು ರೂಮು ಅನಿಸುತ್ತೆ. ವಾವ್, ಇಲ್ಲೆಲ್ಲ ನೋಡ್ಬೋದು ಗ್ಲಾಸು. ಆಹಾ ಹಾ ಹಾ. ಇಲ್ಲೇ ಪಕ್ಕದಲ್ಲೇ ನೀರು ಹರಿತಾ ಇದೆ, ನೋಡ್ಬೋದು. ನೀರು ಹರಿತಾ ಇದೆ. ಸುತ್ತಮುತ್ತ ವಾತಾವರಣ ನೋಡ್ಬೋದು ಸ್ನೇಹಿತರೆ. ಸಖತ್ತಾಗಿದೆ ನೋಡಿ. ಅಲ್ಲೂ ಕೂಡ ಕೂತ್ಕೊಳ್ಳೋಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಗೊತ್ತಿಲ್ಲ. ಎಲ್ಲ ಬೋರ್ಡ್ಗಳಿದೆ. ಮದುವೆಗೆ ಬಂದಾಗ ಒಂದೊಂದೇ ನೋಡಬೇಕು. ಇದು ರೂಮು ಅನಿಸುತ್ತೆ. ಬಾಲ್ಕನಿ, ರೂಮಿನ ಬಾಲ್ಕನಿ. ಸಖತ್ತಾಗಿದೆ ವಾತಾವರಣ ನೋಡಿ. ಕೆಳಗಡೆ ಗ್ಲಾಸು. ಅಬ್ಬಾ, ಭಯಂಕರವಾಗಿದೆ. ಬಟ್ ಏನಂತಂದರೆ ಕ್ಲೀನ್ ಇನ್ನೂ ಮಾಡಿಲ್ಲ ಅಂತ ಅನಿಸುತ್ತೆ. ಮೇಂಟೆನೆನ್ಸು ಮಾಡಬೇಕು ಚೆನ್ನಾಗಿ. ರೂಮೆಲ್ಲ ಲಾಕ್ ಆಗಿದೆ. ಸಖತ್ತಾಗಿದೆ. ಬಂದರೆ ಒಂದು ದಿವಸ ಸ್ಟೇ ಮಾಡೋಣ ಇಲ್ಲಿ, ಏನಂತೀರ ಅಲ್ವಾ. ಒಂದು ದಿವಸ ಸ್ಟೇ ಮಾಡಿಬಿಟ್ಟು ಬೈಕ್ ತೊಗೊಂಬರ್ಬೇಕು. ಆಫ್ ರೋಡ್ಗಳೆಲ್ಲ ಸಖತ್ತಾಗಿದೆ. ಇಲ್ಲಿ ಆಫ್ ರೋಡ್ಗಳನ್ನು ಮಾಡ್ಬೋದು ಸ್ನೇಹಿತರೆ. ಇಲ್ಲಿನ ರೂಮ್ನ ಟೂರ್ ಕೊಟ್ಟಿಲ್ಲ ನಿಮಗೆ. ಇದು ನಾವು ನೆಕ್ಸ್ಟ್ ಡೇ ಬಂದು ಈ ರೂಮಿನ ಚಾವಿ ಇಸ್ಕೊಂಡು ರೂಮ್ ಟೂರ್ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ವ್ಯವಸ್ಥೆಗಳು ಯಾವ ರೀತಿಯಾಗಿರುತ್ತೆ ಅಂಥೇಳಿ ನೋಡಿ. ಇದೇ ರೂಮು. ಇದು ಬಾಲ್ಕನಿ ಆಯಿತಾ. ಬಾಲ್ಕನಿಯಲ್ಲಿ 2 ಚೇರು 1 ಟೇಬಲ್ ಹಾಕಿದ್ದಾರೆ. ನಾವಿವಾಗ ರೂಮಿಗೆ ಎಂಟ್ರಿ ಆಗೋಣ. ಎಸ್, ಇಲ್ಲಿ ನಮ್ಮ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಮದುವೆಗೆ ಅಂತ ಹೇಳ್ಬಿಟ್ಟು. ನೋಡಿ ರೂಮ್ ಎಂಟ್ರಿ ಆದರೆ ಒಂದು ಕಬಾರ್ಡ್ ಇದೆ, ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋದಕ್ಕೆ. ದೊಡ್ಡದಾಗಿರುವಂತಹ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂಥೇಳಿ ಕನ್ನಡಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಎಲ್ಲ ವಾಲ್ಗಳು ಕೂಡ ವುಡ್ಡಿಂದೆ, ಫುಲ್ ವುಡ್ಡಿಂದೇ ಮನೆ ಇದು. ಸೊ ಇದು ನೋಡಿ ಮೇನ್ ಕಾಟ್ ಈ ರೀತಿಯಾಗಿದೆ. ತುಂಬ ಶಿಸ್ತಾಗಿಟ್ಟಿದ್ದಾರೆ, ನೀಟಾಗಿದೆ. ಇಲ್ಲಿ ನಾವು ಕೂತ್ಕೊಳ್ಳೋದಕ್ಕೆ ಒಂದು ಮಿನಿ ಸೋಫಾ, ಮಧ್ಯ ಒಂದು ಟೇಬಲ್ಲು, ಬೆಡ್ ಲ್ಯಾಂಪು. ಆಮೇಲೆ ಇಲ್ಲಿ ಓದೋ ಹವ್ಯಾಸ ಇರೋರಿಗೆ ಬುಕ್ಸ್ಗಳನ್ನು ಇಟ್ಟಿದ್ದಾರೆ. ಮೇಲ್ಗಡೆ ಕಾಫಿ ಮಾಡ್ಕೋಬೋದು. ನೀರನ್ನು ಇಟ್ಟಿದ್ದಾರೆ. ಮೇಲ್ಗಡೆ ಟಿ ವಿ ಇದೆ, ಆರಾಮಾಗಿ ಟಿ ವಿ ನೋಡ್ಕೋಬೋದು. ಮೇಲ್ಗಡೆ ವೈಫೈ ಕೂಡ ಇರುವಂಥದ್ದು. ಮೇಲ್ಗಡೆ ಸೀಲಿಂಗ್ ನೋಡೋದ್ರೆ ನೋಡಿ ಈ ಥರ ಇದೆ. ಫುಲ್ಲು ಲೈಟಿಂಗ್ ಇದೆ. ನಾವು ಮತ್ತೆ ಏನಾದರೂ ವರ್ಕ್ ಏನಾದರೂ ಇತ್ತು ಅಂತಂದರೆ, ನೀವೇನಾದರೂ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಏನಾದ್ರು ಕಂಪ್ಯೂಟರ್ ಸಿಸ್ಟಮಲ್ಲಿ ವರ್ಕ್ ಇದೆ ಅಂತಂದರೆ ಆರಾಮಾಗಿ ವೀಲ್ ಚೇರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ.
ಇಲ್ಲಿ ಒಂದು ಮಿನಿ ಟೇಬಲ್ ಇದೆ, ಸಾಕೆಟ್ಗಳೆಲ್ಲ ರೆಡಿ ಇದೆ, ಬುಕ್ಸ್ಗಳಿದೆ, ಕುಡಿಯೋಕೆ ನೀರು ಬೇಕು ನೀರು, ಕಾಫಿ ಬೇಕು ಅಂದ್ರೆ ಕಾಫಿ, ಏನು ಬೇಕಾದ್ರೂ ಮಾಡ್ಕೋಬೋದು. ನೀವೇನು ಎದುರುಗಡೆ ನೋಡ್ತಾ ಇದ್ದೀರ ಪರದೆಯನ್ನು ಹಾಕಿದ್ದಾರೆ ಸ್ಕ್ರೀನು, ಇದನ್ನು ತೆಗೆದ್ರೆ ಸ್ವರ್ಗ ಸ್ನೇಹಿತರೆ. ನೋಡಿ ಕಾಣಿಸ್ತಾ ಇದೆಯಾ ನೋಡಿ, ಫುಲ್ ಸುತ್ತಮುತ್ತ ಫುಲ್ ಕಾಡು. ಇಲ್ಲಿ ನಾವು ನೈಟ್ ಬಂದರೆ ಗೊತ್ತಾಗುತ್ತೆ. ಇದು ನಮ್ಮ ಅತ್ತೆ ಮಗಳ ರೂಮ್, ಇದು 2 ದಿನಕ್ಕೆ ಬುಕ್ ಆಗಿದೆ. ಸೊ ಅವ್ರು ಇರ್ತಾರೆ ಇಲ್ಲಿ. ಟಾಯ್ಲೆಟ್ ಕೂಡ ಇರುವಂಥದ್ದು, ಗೊತ್ತಿಲ್ಲ ನೋಡಬೇಕು. ಮೇಲ್ಗಡೆ AC ಇರುವಂಥದ್ದು, ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು. ಈ ರೂಮನ್ನು ಬಾಗಿಲು ತೆಗೆದು ಹೆಂಗೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ಲೈಡ್ ಮಾಡಿದ್ರೆ ಇಲ್ಲಿ ಮೋಸ್ಟ್ಲಿ ಮೇನ್ ಸ್ವಿಚ್ ಆಫ್ ಇದೆ ಅಂತ ಅನಿಸುತ್ತೆ. ಪರವಾಗಿಲ್ಲ, ನಾನು ಲೈಟ್ ಹಾಕ್ಕೊತೀನಿ. ನೋಡಿ ಇದು ಬಾತ್ರೂಮು, ನೋಡ್ತಾ ಇದ್ದೀರಾ, ದೊಡ್ಡದಾಗಿ ಕನ್ನಡಿ ಇದೆ, ಸಿಂಕ್ ಇದೆ, ಕಮೋಡ್ ಇದೆ, ಫುಲ್ ನೀಟಾಗಿದೆ. ಮೇಲ್ಗಡೆ ನೋಡ್ಬೋದು ಟವಲ್ ಕೂಡ ಇದೆ, ಗೀಝರ್ ಇದೆ, ಗ್ಲಾಸ್ ಇದು, ಸ್ನಾನ ಮಾಡೋದಕ್ಕೆ ಅದ್ಭುತವಾಗಿದೆ. ಒಂದು ಬಕೆಟ್ ಇಟ್ಟಿದ್ದಾರೆ, ಶವರ್ ಇದೆ, ಪೇಸ್ಟು ಸೋಪ್ಗಳನ್ನೆಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚಿಕ್ಕದಾಗಿ ಕಿಟಕಿ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಮಾತ್ರ. ನೋಡಿ ಕೈ ಉದ್ದಕ್ಕೆ ಟವಲ್ಗಳು ಎಲ್ಲ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ರೂಮಿನ ಬಾಗಿಲು ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಗೋಡೆಗೆ ಅಂಟ್ಕೊಂಡಿದೆ ನೋಡಿ, ಸುಮ್ಮನೆ ಸ್ಲೈಡ್ ಮಾಡಿದ್ರೆ ಆಯ್ತು ಅಷ್ಟೇ, ಹಾಕ್ಕೊಳುತ್ತೆ. ಈಗ ಓಮಿನಿಗೆಲ್ಲ ಬಾಗಿಲು ಹೆಂಗಿರುತ್ತೆ ನೋಡಿ, ಆ ಥರ ಮಾಡಿದ್ದಾರೆ. ಫುಲ್ ವುಡ್ ವರ್ಕು, ತುಂಬ ಚೆನ್ನಾಗಿದೆ. ಆ ಕಡೆ ಕೂಡ ಬೆಡ್ ಪಕ್ಕದಲ್ಲಿ ಬಾಟಲ್ಗಳು, ಕುಡಿಯೋದಕ್ಕೆ ನೀರು, ಸಾಕೆಟ್ಗಳು, ಲೈಟ್ಗಳು, ಸುಂದರವಾದಂತಹ ವಾಲ್ ಪೋಸ್ಟ್ಗಳು, ಸುಂದರವಾದಂಥ ರಿಮೋಟ್ ಕಂಟ್ರೋಲ್ ಫ್ಯಾನ್ಗಳು, AC ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ತುಂಬ ನೀಟಾಗಿದೆ, ತುಂಬ ಖುಷಿಯಾಯಿತು. ನಾವು ಕೂಡ ಒಂದು ಸಹ ಇಲ್ಲಿ ಸ್ಟೇ ಮಾಡೋಣಂತೆ. ಇನ್ನೂ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ನೋಡಿ. ಎಲ್ಲ ರಿಮೋಟ್ ಕಂಟ್ರೋಲು ಎಲ್ಲ ಇಲ್ಲೇ ಇದೆ, AC ಇದಾಗಿರ್ಬೋದು, ಪ್ರತಿಯೊಂದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಂ ನಾ ಮಾಡ್ಕೊಂಬತ್ತೆ ಅಡಿಲ್ಲ ಅಡಿಲ್ಲ. ಓಕೆ, ಹಾಂ ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಎಲ್ಲದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಇಲ್ಲಿ ಸ್ಟೇ ಆಗಬೇಕು ಅಂತಂದರೆ ಕ್ಯಾಪ್ಟನ್ಸ್ ಕ್ಯಾಂಪ್ ಅಂಥೇಳಿ, ನಾನು ಅಷ್ಟು ಡೀಟೇಲ್ಸನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನೆಲ್ಲ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆನಾ? ನನ್ನ ಔಟ್ಲುಕ್ ನೋಡಿ ಹೀಗಿದೆ. ಹಾಂ ಅಡ್ಡಿಲ್ಲ, ತೊಂದರೆ ಇಲ್ಲ ಸ್ನೇಹಿತರೆ. ಇವಾಗ ನಾನು ಈ ಹೋಮ್ ಸ್ಟೇ ಓನರ್ ಹತ್ರ ಕೇಳಿದೆ, ಎಷ್ಟು ಚಾರ್ಜ್ ಮಾಡ್ತೀರಾ ಅಂದರೆ, ಈ ರೂಮ್ ಸ್ಪೆಸಿಫಿಕ್ಕಾಗಿ ಈ ರೂಮ್ ನಾವು ಬೇಕು ಅಂತಂದರೆ ಎಷ್ಟು ಚಾರ್ಜ್ ಮಾಡ್ತೀರಾ ಒಂದಿನಕ್ಕೆ ಅಂತ ಕೇಳಿದೆ. 9000 ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬ್ರೇಕ್ಫಾಸ್ಟಿಂದ ಹಿಡಿದು ಊಟದವರೆಗೂ ಎಲ್ಲ ಕೂಡ ಅವರೇ ನೋಡ್ಕೊತಾರೆ, ವಿತ್ ಆ್ಯಕ್ಟಿವಿಟೀಸ್ ಕೂಡ ಇರುವಂಥದ್ದು. ಓಕೆ, ನಾನು ಬೈಕರ್ಸ್ ಆದರೆ ಒಳ್ಳೊಳ್ಳೆ ಆಫ್ ರೋಡ್ಗಳಿದೆ, ತುಂಬ ಸಖತ್ತಾಗಿದೆ ಇಲ್ಲಿ ವಾತಾವರಣ. ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕು. ಸಿರ್ಸಿ ಹತ್ರನೇ ಇರುವಂಥದ್ದು. ನಿಯರ್ ಬೈ ನೀವು ಏನಾದರೂ ಸಿರ್ಸಿ ಕಡೆ ಬಂದರೆ ಆರಾಮಾಗಿ ಇಲ್ಲಿ ಬಂದು ಉಳ್ಕೊಂಡು ಹೋಗ್ಬೋದು. 9000 ಇಬ್ಬರಿಗೆ 9000 ಚಾರ್ಜ್ ಮಾಡ್ತಾರೆ. ಪೂರ ಊಟ ತಿಂಡಿ ಆಗಿರ್ಬೋದು ಎಲ್ಲದನ್ನು ಅವರೇ ನೋಡ್ಕೊತಾರೆ. ಓಕೆನಾ? ಈ ರೂಮ್ ಒಂದು ಬಾಕಿ ಇತ್ತು, ಪೆಂಡಿಂಗ್ ಇತ್ತು. ಮಿಕ್ಕಿದ ರೂಮೆಲ್ಲ ಅಷ್ಟು ಅಂದರೆ ನಾರ್ಮಲಾಗಿ ಎಲ್ಲ ಕಡೆ ಯಾವ ಥರ ಇರುತ್ತೆ ಅದೇ ಥರ ಇದೆ. ಬಟ್ ಈ ರೂಮ್ ಮಾತ್ರ ಸ್ವಲ್ಪ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ರೂಮ್ನ ವಿಡಿಯೋ ಟೂರ್ ನಿಮ್ಗೆ ಕೊಡಲೇಬೇಕು ಅಂಥೇಳಿ ಅವ್ರ ಹತ್ರ ಚಾವಿ ಇಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸರಿ ಸ್ನೇಹಿತರೆ, ಸಿಗ್ತೀನಿ, ಬಾಯ್. ವಾವ್, ಸಖತ್ತಾಗಿದೆ ಇದೆ ಸ್ನೇಹಿತರೆ ಇಲ್ಲಿನ ವಾತಾವರಣ. ನೀವು ಖಂಡಿತ ಮುದ್ದಾಂ ಒಂದ್ಸಲ ಕ್ಯಾಪ್ಟನ್ಸ್ ಕ್ಯಾಂಪ್ಗೆ ವಿಸಿಟ್ ಮಾಡಿ. ನಿಮ್ಮ ಮನೇಲಿ ಕೂಡ ಏನಾದರೂ ಫಂಕ್ಷನ್ಗಳು ಇದ್ದರೆ ನೀವು ಈ ಜಾಗದಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು. ಶುಭ ಕಾರ್ಯಗಳಾಗಿರಲಿ ಅಥವಾ ಬರ್ತ್ಡೇಗಳಾಗಿರಲಿ, ಗ್ರ್ಯಾಂಡಾಗಿ ಪರಿಸರದ ಮಧ್ಯ ಸೆಲೆಬ್ರೇಟ್ ಮಾಡ್ಕೋಬೋದು. ವಾವ್ 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 ವಾವ್, ಅಲ್ಟಿಮೇಟ್. ಇಲ್ಲಿ ಮರದ ಮೇಲ್ಗಡೆ ಒಂದು ಕೂತ್ಕೊಳ್ಳೋದಕ್ಕೆ ಅಂಥೇಳಿ ಚಿಕ್ಕದಾಗಿರುವಂಥ ಮನೆಯನ್ನು ಮಾಡಿದ್ದಾರೆ. ಚಿಕ್ಕದಾಗಿ ಕೂತ್ಕೊಳ್ಳೋಕೆ ಒಂದು 4 ಚೇರು, ಮಧ್ಯೆ ಟೇಬಲ್ಲು, ವಾಯು ವಿಹಾರಕ್ಕೆ ಹೇಳಿ ಮಾಡಿಸಿದಂತಿದೆ. ಆ ಕಡೆ ಗದ್ದೆ, ಸುತ್ತಲೂ ತೆಂಗಿನ ಮರ. ನಾವು ಇವಾಗ ಹೋಗಿರೋದು ಅದು ಆ ರೂಮಿಗೆ. ಮದುವೆ ಆಗ್ತಾ ಇರೋದು ಇಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಮಾಡಿದ್ದಾರೆ. ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು. ಪಕ್ಕದಲ್ಲೇ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆಗಳಿದ್ದಾವೆ. ಇಲ್ಲಂತೂ ಕೂತ್ಕೊಂಡು ಆರಾಮಾಗಿ
ಫ್ಯಾಮಿಲಿ ಜೊತೆ ಬಂದರೆ ಕೂತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ತುಂಬ ಚೆನ್ನಾಗಿರುತ್ತೆ ಸಮಯವನ್ನು ಕಳೆಯೋದಕ್ಕೆ ಫ್ಯಾಮಿಲಿ ಜೊತೆ. ಅಲ್ಲೇ ಕೆಳಗಡೆ ನೋಡ್ಬೋದು ಚಿಕ್ಕದಾಗಿರುವಂಥ ಕೊಳ ಇದೆ, ನೀರು ಬರ್ತಾನೆ ಇದೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ನೀರು ಹರಿತಾ ಇದೆ. ಅದ್ರ ಜೊತೆಗೆ ಚಿಕ್ಕದಾಗಿ ಕೂತ್ಕೊಳ್ಳೋಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಮನೆ ಅಂದರೆ ಮರದ ಮೇಲ್ಗಡೆ ಮನೆ ಮಾಡಿದ್ದಾರೆ ಚಿಕ್ಕದಾಗಿ ಕೂತ್ಕೊಳ್ಳೋದಕ್ಕೆ. ಈ ಕಡೆ ಗದ್ದೆ ನೋಡಿ, ಇಳಿಯೋದಕ್ಕೆ ಮರದ ಮೆಟ್ಟಿಲು ತುಂಬ ಚೆನ್ನಾಗಿದೆ. ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮು ರೆಸಾರ್ಟಿಗೆ ವಿಸಿಟ್ ಮಾಡಿರುವಂಥದ್ದು. ಅದು ನಮ್ಮ ಸಿರ್ಸಲ್ಲೇ ಇರುವಂಥದ್ದು, ಕ್ಯಾಪ್ಟನ್ಸ್ ಕ್ಯಾಂಪ್ ಅಂಥೇಳಿ. ವಾವ್, ನೋಡಿ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಚಿಕ್ಕದಾಗಿರುವಂಥ ಜೋಕಾಲಿ ಇದೆ. ಬನ್ನಿ ಅದನ್ನು ಫೀಲ್ ಮಾಡೋಣಂತೆ. ಆಹಾ, ಏನು ಸುಖ ಅಂತೀರಾ, ಸಖತ್ತಾಗಿದೆ. ಇಲ್ಲೂ ಕೂಡ ಮೊಬೈಲ್ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿದೆ. ಇಲ್ಲಿ ಗಿಡ ಮರಗಳ ಬಗ್ಗೆ ತಿಳುವಳಿಕೆಗೋಸ್ಕರ ಎಲ್ಲದಕ್ಕೂ ಚಿಕ್ಕದಾಗಿ ಇದು ಯಾವ ಸಸ್ಯ ಅಂತ ನಾಮ ಫಲಕವನ್ನು ಬಳಸಿದ್ದಾರೆ. ತುಂಬ ಖುಷಿಯಾಯಿತು ನೋಡಿ. ಇಲ್ಲೂ ಕೂಡ ಬೋರ್ಡ್ ಹಾಕಿದ್ದಾರೆ ನೋಡಿ, ಮಾವು, ಮ್ಯಾಂಗೋ. ತುಂಬ ಡೀಟೇಲಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆಗಳಂತೂ ಸಖತ್ತಾಗಿದೆ. ಬಟ್ ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಗೊತ್ತಿಲ್ಲ. ಇಲ್ಲೂ ಒಂದು ಚಿಕ್ಕದಾಗಿ ಟೈಲ್ಸ್ ಹಾಕೇನೋ ಮಾಡಿದ್ದಾರೆ, ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲ ಕ್ಯಾಂಪ್ ಫೈರಿಂಗ್ ಆಗಿರಬೇಕು. ಇಲ್ಲಿ ಕೂಡ ಮಧ್ಯ ಒಂದು ಚಿಕ್ಕದಾಗಿ ಜೋಕಾಲಿ ಇದೆ. ಇಲ್ಲಿ ಆರಾಮಾಗಿ ನಾವು ಮಲ್ಕೋಬೋದು. ನೀವು ನೋಡ್ಬೋದು ನೋಡಿ, ಇಲ್ಲಿ ಆರಾಮಾಗಿ ನಾವು ನಿದ್ರೆ ಕೂಡ ಮಾಡ್ಬೋದು, ಮಲ್ಕೋಬೋದು. ಬುಕ್ಸ್ ಓದೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮಲ್ಲಿ ಎಲ್ಲ ಲೈಟಿಂಗ್ ಫೆಸಿಲಿಟಿಗಳಿದ್ದಾವೆ, ನೀವು ನೋಡ್ಬೋದು. ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾರೆ ನೋಡಿ. ವಾವ್, ಸಖತ್ತಾಗಿದೆ ನೋಡಿ. ಕ್ಯಾಂಪಿಂಗ್ ಮಾಡೋದಕ್ಕೆ, ಕ್ಯಾಂಪಿಂಗ್ ಫೀಲ್ ಬೇಕು ಅಂತಂದರೆ ಇಲ್ಲಿ ಮಾಡ್ಬೋದು. ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ವಾತಾವರಣ ಅಂತೂ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ನಮ್ಮ ಊರಲ್ಲಿ ಇಷ್ಟು ಒಳ್ಳೆ ರೆಸಾರ್ಟ್ ಇದೆಯಾ ಅಂತ ನನಗೆ ಈಗಲೇ ಗೊತ್ತಾಗಿರೋದು ನೋಡಿ. ಎಲ್ಲ ಗಿಡ ಮರಗಳಿಗೂ ಅದು ಯಾವ ಗಿಡ ಎಲ್ಲ ಡೀಟೇಲಾಗಿ ನಾಮಫಲಕಗಳನ್ನು ಹಾಕಿದ್ದಾರೆ. ತುಂಬ ಖುಷಿ ಪಡುವಂತಹ ವಿಚಾರ. ಕೆಲವೊಂದು ಕಡೆ ಹಾಕಿರಲ್ಲ, ಬಟ್ ಇಲ್ಲಿ ಎಲ್ಲ ಗಿಡ ಮರಗಳಿಗೂ ನಾಮಫಲಕ ಇದೆ. ಇಲ್ಲಿ ಒಂದು ಕಾಟೇಜ್ ಇದೆ, ನೀವು ನೋಡ್ಬೋದು. ಎಲ್ಲ ಕಡೆ ಲೈಟಿನ ವ್ಯವಸ್ಥೆಗಳಿದೆ ನೋಡಿ. ಸುತ್ತಮುತ್ತ ಅಡಿಕೆ ಗಿಡಗಳು, ತೆಂಗಿನ ಮರಗಳು, ಮಾವಿನ ಮರಗಳು, ತುಂಬ ನಾನಾ ತರಹದ ಗಿಡಗಳಿದ್ದಾವೆ. ವಾತಾವರಣ ಅಂತೂ ಅದು ಹೇಳೋಕ್ಕಾಗಲ್ಲ. ನೀವು ಈ ಜಾಗಕ್ಕೆ ಬಂದು ಫೀಲ್ ಮಾಡಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಟೇಜ್ಗಳಿದೆ, ರೂಮ್ಸ್ಗಳು ನೋಡ್ಬೋದು. ಈ ಥರ ಇದೆ. ಎಲ್ಲ ವೈಫೈ ಎಕ್ಸ್ಟೆಂಡರ್ ಎಲ್ಲ ಹಾಕಿದ್ದಾರೆ. ವೈಫೈ ಫೆಸಿಲಿಟಿ ಕೂಡ ಇರುವಂಥದ್ದು ಇಲ್ಲಿ. ನಮ್ಮದು ಈ ಕಡೆ ರೂಮ್ ಎಲ್ಲ ಬುಕ್ ಆಗಿರ್ಬೋದು ಮೋಸ್ಟ್ಲಿ. ನೋಡಿ, ಕೂತ್ಕೊಳ್ಳೋದಕ್ಕೆ ಚೇರು, ಬಿದಿರಿನ ಚೇರು ಮತ್ತು ಪ್ಲಾಸ್ಟಿಕ್ ಚೇರ್ಗಳೆಲ್ಲ. ಇದು ಓಪನ್ ಇದೆ, ನೋಡೋಣ ಹೇಗಿರುತ್ತೆ ರೂಮ್ ಅಂತ. ತೆಗಿತಾ ಇದ್ದೀನಿ, ಒಂದು ನಿಮಿಷ. ಆಲ್ರೆಡಿ ಇರ್ಬೋದು ಮೋಸ್ಟ್ಲಿ. ಎಲ್ಲ ಬೆಡ್ಶೀಟ್ಗಳು ಇವೆಲ್ಲ ರೂಮ್ ಇದೆ. ಸ್ಟೋರ್ ರೂಮ್ ಆಗಿರ್ಬೇಕು ಮೋಸ್ಟ್ಲಿ. ಸಾಮಾನುಗಳನ್ನು ಇಟ್ಕೊಂಡಿದ್ದಾರೆ ನೋಡಿ. ಉಳ್ಕೊಳ್ಳೋದಕ್ಕೆ ರೂಮ್ ಇದೆ ನೋಡಿ. ಇಲ್ಲೂ ಕೂಡ ಗಿಡ ಮರಗಳಿಗೆ ನಾಮಫಲಕಗಳನ್ನು ಹಾಕಿದ್ದಾರೆ. ಸಖತ್ತಾಯ್ತು. ಓಹೋ, ಆಫ್ ರೋಡ್ ಕಿಂಗ್. ಇದ್ರ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು ಏನೋ ಮೋಸ್ಟ್ಲಿ. ಸಖತ್ತಾಗಿದೆ. ವಾವ್, ಈ ಗಾಡಿ ಓಡಿಸ್ಬೇಕಂತ ತುಂಬ ಆಸೆ. ಬಟ್ ನೋಡೋಣ. ಇದೇನೋ ಬರ್ಕೊಂಡಿದ್ದಾರೆ, ಲುಕ್ ಡೀಪ್ ಇಂಟು ನೇಚರ್. ಒಳ್ಳೊಳ್ಳೆ ಫೆಸಿಲಿಟಿ ಇದೆ ಸ್ನೇಹಿತರೆ. ನೋಡಿ ಹೆಂಗಿದೆ ಈ ಗಾಡಿ. ಬಟ್ ಮೇಂಟೆನೆನ್ಸ್ ಮಾಡಬೇಕಷ್ಟೆ. ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿದೆ, ಇಷ್ಟ ಆಯ್ತು ನನಗಿದು. ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಚೇರು, ಹಳೇ
ಕಾಲದ ಚೇರ್ಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ರೂಮ್ಗಳೆಲ್ಲ ನೀಟಾಗಿ ಸಕ್ಕತ್ತಾಗಿದೆ. ಇಲ್ಲೂ ಕೂಡ ರೂಮ್ ಇರುವಂಥದ್ದು ಇಷ್ಟೇ. ಅಕ್ಕಪಕ್ಕದಲ್ಲಿ ಚಿಕ್ಕದಾಗಿ ಗಾರ್ಡನ್ಗಳನ್ನು ಮಾಡಿದ್ದಾರೆ. ಆಮೇಲೆ ಪೆಪ್ಪರ್ ಮೆಣಸಿನ ಬಳ್ಳಿಗಳಿದ್ದಾವೆ. ಇಲ್ಲಿ ಬಂದರೆ ತುಂಬ ನಾನಾ ತರಹದ ಹೂವಿನ ಗಿಡಗಳಿದ್ದಾವೆ. ಎಲ್ಲದೂ ಇದ್ದಾವೆ. ಬಂದರೆ ಒಳ್ಳೆ ಮಜಾ ಸಿಗುತ್ತೆ ನಮ್ಮ ಹತ್ರ. ನೇಚರನ್ನು ಯಾರು ತುಂಬ ಇಷ್ಟಪಡ್ತೀರಿ ಅಂಥವರು ಇಲ್ಲಿ ಬಂದು ಆರಾಮಾಗಿ ಒಂದು ವಾರ ಕಾಲ ಕಳೆದು ಹೋದರೆ ಮನಸ್ಸಿಗೆ ಎಷ್ಟೇ ಬೇಜಾರಾಗಿರಲಿ ಸಖತ್ ಮಜಾ ಸಿಗೋದಂತೂ 100% ಅಂತಲೇ ಹೇಳ್ಬೋದು. ನನಗಂತೂ ಇಲ್ಲಿ ಬಂದು ಒಂದು 5 ನಿಮಿಷಕ್ಕೆ ಫೀಲ್ ಆಗೋಯ್ತು ನೋಡಿ. ಅದೆಲ್ಲ ಶೌಚಾಲಯ ಅಂತ ಅನಿಸುತ್ತೆ. ಸಖತ್ತಾಗಿದೆ. ಇಲ್ಲಿ ಒಂದು ಚಿಕ್ಕದಾಗಿ ಇದಿದೆ, ನೋಡೋಣ ಬನ್ನಿ. ಸಖತ್ತಾಗಿದೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ವುಡ್ಡು ಪೀಸ್ಗಳನ್ನು ಹಾಕಿಟ್ಟಿದ್ದಾರೆ, ನೋಡ್ಬೋದು. ಚೆನ್ನಾಗಿದೆ. ಇಲ್ಲಿ ಮೋಸ್ಟ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಕರೆಕ್ಟ್. ವಾವ್. ನೋಡಿ ಸ್ನೇಹಿತರೆ, ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಮತ್ತು ಊಟ ತಿಂಡಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ, ನೋಡ್ಬೋದು. ಮೋಸ್ಟ್ಲಿ ಅಡುಗೆ ಮನೆ ಇದಾಗಿರಬೇಕು. CP+ ಟೇಸ್ಟ್ ಮಾಡಿವೆ. ಓಕೆ, ನೋಡಿ ಚೆನ್ನಾಗಿದೆ. ವಾವ್, ಸಖತ್ತಾಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಊಟ ತಿಂಡಿ ಅಂದರೆ ಇಲ್ಲಿ ಯಾರು ಸ್ಟೇ ಇಡ್ತಾರೋ ಅವರಿಗೆ ಕೂತ್ಕೊಂಡು ಊಟ ತಿಂಡಿ ಮಾಡೋದಕ್ಕೆ ವಿಶಾಲವಾದಂತಹ ಜಾಗ ಇದು, ನೋಡ್ಬೋದು ನೀವು. ಕ್ಯಾಪ್ಟನ್ಸ್ ಕ್ಯಾಂಪ್ ನೈಟ್ ಟೈಮಲ್ಲಿ ನೋಡೋದಕ್ಕಿನ್ನ ತುಂಬ ಸುಂದರವಾಗಿರುತ್ತೆ ನೋಡಿ. ಸುತ್ತಮುತ್ತ ಅದ್ಭುತವಾದಂತಹ ವಾತಾವರಣ ನೀವು ನೋಡ್ಬೋದು. ಅದ್ರ ಮಧ್ಯೆ ಕೂತ್ಕೊಂಡು ಆರಾಮಾಗಿ ಪರಿಸರವನ್ನು ಆನಂದಿಸುತ್ತಾ ಆರಾಮಾಗಿ ಊಟ ಗೀಟ ಮಾಡ್ಕೊಬೋದು. ಇಲ್ಲಿ ಕೂಡ ಜಂಪಿಂಗ್ ಇದಿದೆ, ನೋಡ್ಬೋದು. ನೋಡಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕೆಲವೊಂದಿಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳೆಲ್ಲ ಇದ್ದಾವೆ, ಬಟ್ ಗೊತ್ತಿಲ್ಲ. ನೋಡಿ ಇಲ್ಲೇನೇನೋ ಹಾಕಿದ್ದಾರೆ ನಾಮಫಲಕ. ಇದು ನೋಡಿ, ಇದು ಜಂಪ್ ಮಾಡೋದು. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿಬಿಡೋದು. ಇದೆಲ್ಲ ನಾವೆಲ್ಲ ಮಾಡಿಲ್ಲ. ಓಹ್, ನೆಕ್ಸ್ಟ್ ಲೆವೆಲ್ ಬಿಡಿ. ವಾ, ಸಖತ್ತಾಗಿದೆ ಸ್ನೇಹಿತರೆ. ನಾನು ಇನ್ನೂವರೆಗೂ ಇದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ವಾ, ಸಖತ್ ಮಜಾ ಬಂತು. ಇಂಥದ್ದೆಲ್ಲ ನಮಗೆ ತುಂಬ ಖುಷಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನೆಲ್ಲ ನಾನು ನೋಡಿಲ್ಲ. ಒಂದ್ಸಲ ನಮಗೂ ಒಂದ್ಸಲ ಆಟ ಆಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಆಟ ಆಡಿದ್ವಿ. ನೋಡಿ ಎಲ್ಲ ಚಳ್ಳೆ. ನೀವು ಇಲ್ಲಿ ಯಾವ್ಯಾವ ಮರಗಳನ್ನು ನೋಡ್ತೀರಿ ಎಲ್ಲ ಮರಗಳಿಗೂ ನಾಮಫಲಕಗಳು ಇದ್ದಾವೆ. ಮರ ಗಿಡಗಳ ಬಗ್ಗೆ ಡೀಟೇಲ್ ಹೇಳಿದ್ದಾರೆ. ಮರ ಗಿಡಗಳ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೂಡ ನಾಮಫಲಕದ ಮೇಲೆ ಕೊಟ್ಟಿದ್ದಾರೆ. ಈಗ ಯಾವ ಮರ ಅಂತ ನಾವು ತಿಳ್ಕೊಬೋದು. ಸಖತ್ತಾಗಿದೆ. ಇಲ್ಲೆಲ್ಲ ಆಫ್ ರೋಡ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ಕಡೆ ಎಲ್ಲ ಬೆಟ್ಟ ನೀವು ನೋಡ್ತಾ ಇರ್ಬೋದು. ಈ ಕಡೆ ಎಲ್ಲ ಬೆಟ್ಟ ಆಯಿತಾ, ಚೆನ್ನಾಗಿದೆ. ಬೈಕ್ ತಂದರೆ ಒಳ್ಳೆ ಆಫ್ ರೋಡ್ ಮಾಡ್ಬೋದು ನೋಡಿ. ನಾನು ಸ್ವಲ್ಪ ಮೇಲ್ಗಡೆ ಬಂದಿದ್ದೀನಿ. ನಾನು ಆವಾಗ ಮೇಲ್ಗಡೆ ಹತ್ತಿದ್ನಲ್ಲ ಅದೇ ಇದು ಚಿಕ್ಕ ಕಾಟೇಜ್ ನಾವಲ್ಲಿ ಹೋಗಿದ್ವಲ್ಲ, ಸಖತ್ತಾಗಿದೆ. ಸ್ವಲ್ಪ ಮೇಲ್ಗಡೆ ಬಂದಿದ್ದೀನಿ ಅಷ್ಟೇ. ಇಲ್ಲಿನ ವಾತಾವರಣ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ನೀವೇನಾದರೂ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರೆ ನಿಯರ್ ಬೈ ಶಿರ್ಸಿ ಹತ್ತಿರ ಇದ್ದರೆ ಕಣ್ಣು ಮುಚ್ಕೊಂಡು ಇಲ್ಲಿ ಬರ್ಬೋದು. ತುಂಬ ದೂರ ಹೋಗುವಂಥ ಅವಕಾಶ ಅಂದರೆ ತುಂಬ ದೂರ ಹೋಗುವಂತಹ ಅವಶ್ಯಕತೆ ಇಲ್ಲ. ಶಿರ್ಸಿ ಸಿದ್ದಾಪುರದವರು ಆಗಿದ್ದರೆ ನಮ್ಮ ಶಿರ್ಸಿನಲ್ಲೇ ಒಳ್ಳೆ ರೆಸಾರ್ಟ್ ಇದೆ,
ಬಂದು ಸ್ಟೇ ಆಗಿ ವಿಶ್ರಾಂತಿ ತೊಗೋಬೋದು, ಜೊತೆಗೆ ಪರಿಸರದ ಜೊತೆಗೆ ಆನಂದಿಸ್ತೀನಿ. ಸ್ನೇಹಿತರೆ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆ ಆ ಪುಣ್ಯ ಎಲ್ಲೇ ಬಿಟ್ಟಿದೆ ನೋಡಿ, ಹಣ್ಣುಗಳು ತುಂಬ ಚೆನ್ನಾಗಿ ಡೆಕೋರೇಷನ್ಗಳನ್ನೆಲ್ಲ ಮಾಡ್ತಾಯಿದ್ದಾರೆ ನೋಡ್ಬೋದು. ಇಲ್ಲೂ ಕೂಡ ಫೋಟೋ ಶೂಟಿಂಗಿಗೆಲ್ಲ ಏನು ಮಾಡಿಸ್ದಂಗಿದೆ ಸ್ನೇಹಿತರೆ ನೋಡಿ, ಸಕ್ಕದ ಮಾಡಿದ್ದಾರೆ ಡೆಕೋರೇಷನ್, ಚೆನ್ನಾಗಿದೆ ಅಲ್ಲ ನೋಡಿ, ಹೀಗಿರುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ವಾ, ನಮ್ಮ ಭಾರತದ ಧ್ವಜ. ಓ, ಇಲ್ಲೂ ಕೂಡ ಒಳ್ಳೆ ಜಾಗ ಇದೆ, ಸಖತ್ತಾಗಿದೆ. ಇಲ್ಲೂ ಒಳ್ಳೆ ಜಾಗ ಇದೆ ಸ್ನೇಹಿತರೆ, ವಿಶಾಲವಾಗಿದೆ ಜಾಗ ಮಾತ್ರ. ಇಲ್ಲಿ ಒಂದು ನಿಮಿಷ, ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನೋಡಿ. ಆ ಕಡೆಗೂ ಏನೋ ಇರ್ಬೋದು ಮೋಸ್ಟ್ಲಿ, ಗೊತ್ತಿಲ್ಲ. ನಮ್ಮ ರಥ ಇಲ್ಲೇ ಇದೆ, ಒಳ್ಳೆ ವಿಶಾಲವಾಗಿದೆ, ಪಾರ್ಕಿಂಗಿಗೆಲ್ಲ ಒಳ್ಳೆ ಜಾಗ ಇದೆ ನೋಡಿ. ಸ್ನೇಹಿತರೆ, ನಮಗೇನಾದರೂ ತುಂಬ ದಿನಗಳಿಂದ ಕೆಲಸ ಮಾಡಿ ತುಂಬ ಬೇಜಾರು ಬಂದಿತ್ತು, ಯಾವ್ದಾರ ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ರೆ ಕ್ಯಾಪ್ಟನ್ಸ್ ಕ್ಯಾಂಪ್ ರೆಸಾರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. 100% ನೀವು ಇಲ್ಲಿ ಬಂದರೆ ನಿಮಗೆ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿನ ಲೊಕೇಶನನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನೀವು ಬರಬೇಕು ಅಂತಂದರೆ ಮೊದಲಿಗೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೊಂಡು ಆರಾಮಾಗಿ ಬಂದು ಸ್ಟೇ ಮಾಡಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು, ಫ್ಯಾಮಿಲಿ ಜೊತೆ ಅಥವಾ ಗಂಡ ಹೆಂಡತಿ ಆಗಿರ್ಬೋದು. ಯಾರಾದರೂ ಬಂದು ತುಂಬ ಚೆನ್ನಾಗಿ ಒಂದು 3-4 ದಿನ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಪೀಸ್ಫುಲ್ ಆಗಿದೆ ವಾತಾವರಣ ಅಂತೂ, ಬಟ್ ಕೇರ್ಫುಲ್ಲಾಗಿರಬೇಕು ಬಂದವಾಗ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಗಳು ಈ ಥರದ್ದೆಲ್ಲ ಸಿಕ್ಕಲ್ಲೆಲ್ಲ ಬಿಸಾಕಬೇಡಿ, ಓಕೆನಾ? ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ ತುಂಬ ಕೆಲಸಗಳಿದ್ದಾವೆ, ಎಲ್ಲ ಮಾಡ್ಕೋಬೇಕು. ನಾನು ಬಂದ ತಕ್ಷಣ ಹಾಗೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ, ಇನ್ನೂ ಮಾತಾಡೋಕ್ಕಾಗಿಲ್ಲ ನೋಡಿ. ಇದೇ ರೋಡಲ್ಲೇ ಬಂದಿದ್ದು, ಇದು ಸೀದಾ ಹೋದರೆ ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ ರೋಡು. ಇಲ್ಲೇ ನಮ್ಮ ರಥ ನಿಲ್ಲಿಸಿದ್ದೀನಿ ನೋಡಿ. ಆ ಕಡೆ ಎಲ್ಲ ಏನೇನೋ ಇದೆ, ಬಟ್ ನೋಡೋಣ. ನಾವು ಮದುವೆಗೆ ಹೆಂಗಂದ್ರೆ ಮದುವೆಗೆ ಬರ್ತೀವಲ್ಲ, ಆವಾಗ ತುಂಬ ಟೈಮ್ಗಳು ಇರುತ್ತೆ, ಆವಾಗ ಇಲ್ಲೆಲ್ಲ ಓಡಾಡಬೇಕು ಅಂತಂದರೆ. ಬೈಕ್ ತೆರೆದ್ರೆ ಒಂದು ರೌಂಡ್ ಹಾಗೆ ಹೋಗ್ಬಂದ್ಬಿಡ್ತಿದ್ದೆ, ಕಾರ್ ತೊಗೊಂಡಿದ್ದೀನಿ, ತುಂಬ ಕೆಲಸಗಳಿದ್ದಾವೆ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ನಿಮಗೆ ಈ ಕ್ಯಾಪ್ಟನ್ಸ್ ಕ್ಯಾಂಪ್ ಬಗ್ಗೆ ಚಿಕ್ಕದಾಗಿ ವಿಡಿಯೋ ತುಣುಕು ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿರುವಂಥದ್ದು. ಇನ್ನೊಂದು ಮನೆ ಇದೆ ನೋಡ್ಬೋದು, ತುಂಬ ದೊಡ್ಡ ಮನೆ, ಇದು ಯಾರ್ದು ಅಂತ ಗೊತ್ತಿಲ್ಲ. ಇರಲಿ ನೋಡೋಣ ಆಮೇಲೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೋಸ್ಕರ ಇಷ್ಟೊಂದೆಲ್ಲ ಸಮಯ ಸಿಕ್ಕಾಗ ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ, ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ಕೊಡಿ, ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಸುಸ್ತಾಗುತ್ತೆ.